ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಗೋಧಿ ಹುಡಿಯಲ್ಲಿ ಒಂದು ಆರೋಗ್ಯಕರವಾದಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಬನ್ನಿ ಈ ಗೋಧಿ ಹುಡಿಯಲ್ಲಿ ಒಂದು ಹೊಸ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲು ನಾನಿಲ್ಲಿ ತುರಿದಿಟ್ಕೊಂಡಂತಹ ಬೆಲ್ಲ ತಗೊಂಡಿದ್ದೀನಿ. ನಾನು ತಗೊಂಡಿರೋದು ಗ್ಲಾಸಲ್ಲಿ, ನೋಡಿ ಈ ಗ್ಲಾಸಲ್ಲಿ 2 ಗ್ಲಾಸು ತಗೊಂಡಿದ್ದೀನಿ ತುರಿದಿಟ್ಕೊಂಡಂಥ ಬೆಲ್ಲ. ಅದಕ್ಕೆ ನಾನಿಲ್ಲಿ ಅರ್ಧ ಗ್ಲಾಸಿನಷ್ಟು ನೀರು ಸೇರಿಸ್ತಾ ಇದ್ದೀನಿ. ಅರ್ಧ ಗ್ಲಾಸು ಸಾಕು, ಜಾಸ್ತಿ ಬೇಡ. ಇನ್ನು ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸಬೇಕು. ಅಂದರೆ ಇದು ಬೆಲ್ಲ ಕರಗಿದ್ರೆ ಸಾಕು. ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿ ನಮ್ಮ ಬೆಲ್ಲದ ಪಾಕ ಆಗಿಲ್ಲ, ಬೆಲ್ಲ ಕರಗಿ ಒಂದು ಸಿರಪ್ ಇಲ್ಲಿ ರೆಡಿ ಆಗಿದೆ. ನೋಡಿ ಈ ರೀತಿ ಇದೆ, ಸಾಕು. ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನಾವು ಒಂದು ಬೌಲ್ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ ಗೋಧಿ ಹುಡಿ ಹಾಕ್ತಾ ಇದ್ದೀನಿ. ಅದೇ ಗ್ಲಾಸಲ್ಲಿ ನಾನು 1.5 ಗ್ಲಾಸ್ ಗೋಧಿ ಹುಡಿ ತಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಬೇಕಾಗಿ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಚೆನ್ನಾಗಿ ಒಂದು ಸಲ ಉಪ್ಪೆಲ್ಲ ಕಡೆ ಸಿಗಲಿ ಇದಕ್ಕೆ. ಆಮೇಲೆ ಇದಕ್ಕೆ ನಾವು ಆವಾಗ ರೆಡಿ ಮಾಡಿಟ್ಟಂತಹ ಬೆಲ್ಲದ ಪಾಕ ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ ಈ ರೀತಿ. ನಾನಿವಾಗ ಸ್ವಲ್ಪ ಬೆಲ್ಲದ ಪಾಕ ಹಾಕ್ತೀನಿ, ಒಂದು 3 ಸೌಟಿನಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಒಂದು ಸಲ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ರೀತಿ ಇದೆ. ಪುನಃ ನಾನು ಸ್ವಲ್ಪ ಹಾಕ್ತೀನಿ, ನೋಡಿಕೊಂಡು ಸೇರಿಸ್ಕೊಳ್ಳಿ ಈ ರೀತಿ. ಆಮೇಲೆ ನೋಡಿ ಪುನಃ ಗಟ್ಟಿ ಇದ್ದರೆ ಆಮೇಲೆ ನಮಗೆ ಸ್ವಲ್ಪ ನೀರು ಸೇರಿಸ್ಬೋದು. ಬೆಲ್ಲ ಮಾತ್ರ ಸೇರಿಸಬೇಕಾದಲ್ಲ, ನೀರು ಕೂಡ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡ್ಬೋದು. ನೋಡಿ ಹಿಟ್ಟು ಈ ರೀತಿ ಬರಬೇಕು, ಇಷ್ಟು ಗಟ್ಟಿ ಆದರೆ ಸಾಕು. ಆಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಬಿಸಿ ಮಾಡಬೇಕು. ಇದು ಚೆನ್ನಾಗಿ ಈ ನೀರು ಕುದಿ ಬರಬೇಕು. ಆಮೇಲೆ ನಮಗೆ ಬೇಕಾಗಿರೋದು ಈ ರೀತಿಯ ಒಂದು ಸೌಟು. ನೋಡಿ ದೊಡ್ಡ ಸೌಟು ತಗೋಬೋದು, ಇಲ್ಲಾಂದರೆ ಸಣ್ಣ ಸೌಟು, ಈ ರೀತಿ ಯಾವುದು ಬೇಕೋ ಅದು ತಗೊಳ್ಳಿ. ನಾನಿವಾಗ ಇದು ದೊಡ್ಡದು ತಗೊಳ್ತಾ ಇದ್ದೀನಿ, ಈ ರೀತಿಯದ್ದು. ಇದರ ಮೇಲ್ಗಡೆ ನಾವು ಆವಾಗ ರೆಡಿ ಮಾಡಿಟ್ಟಂತಹ ಗೋಧಿ ಹುಡಿಯ ಹಿಟ್ಟು ಹಾಕಿಬಿಟ್ಟು ನೋಡಿ ಈ ರೀತಿ ಮಾಡಬೇಕು. ನಾನು ಹೇಳಿದ ಥರನೇ ಮಾಡ್ಕೊಳ್ಳಿ. ನೀರು ಚೆನ್ನಾಗಿ ಕೆಳಗಡೆ ಕುದಿ ಬರ್ತಾ ಇರಬೇಕು. ನೋಡಿ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆವಾಗ ನೋಡಿ ಈ ರೀತಿ ಪೀಸ್ ಆಗಿ ನಮಗೆ ಸಿಗುತ್ತೆ. ಅಂದರೆ ಸ್ವಲ್ಪ ಅಗಾಲದ ಪಾತ್ರೆ ತಗೊಂಡ್ರೆ ಸ್ವಲ್ಪ ಒಳ್ಳೆಯದು. ಯಾಕಂದರೆ ಆವಾಗ ನಮಗೆ ಫುಲ್ ಎಲ್ಲ ಬದಿಗಳಿಗೂ ಆ ರೀತಿ ಮಾಡಿದರೆ ಒಂದಕ್ಕೊಂದು ಅಂಟಲ್ಲ. ಆದ ಕಾರಣ ಒಂದೇ ಬದಿಗೆ ಮಾಡಬೇಡಿ, ಸೌಟನ್ನು ತಿರುಗಿಸಿ ಎಲ್ಲ ಬದಿಗೂ ಅದು ಬೀಳೋ ಥರ ಈ ರೀತಿ ಮಾಡಬೇಕು. ನೋಡಿ ಇದೇ ರೀತಿ ಪುನಃ ಹಿಟ್ಟು ತಗೊಂಡು ಅದೇ ರೀತಿ ಮಾಡಬೇಕು. ಎಲ್ಲ ಮಾಡಿ ರೆಡಿ ಆಗಿದೆ. ಇನ್ನು ಇದನ್ನು ಮೊದಲೇ ಸೌಟು ಹಾಕೋಬೇಡಿ, ಒಂದು ಬಟ್ಟೆ ಉಪಯೋಗಿಸಿ ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅವಾಗ ಒಂದಕ್ಕೊಂದು ಅಂಟಿದ್ರೆ ಅದು ಸಪ್ರೇಟ್ ಆಗುತ್ತೆ. ನೋಡಿ ಈ ರೀತಿ. ಆಮೇಲೆ ಸ್ವಲ್ಪ ಅದರಲ್ಲೇ ಕರಗಿ ಹೋಗುತ್ತೆ, ತೊಂದರೆ ಏನಿಲ್ಲ. ಅದೇ ರೀತಿ ಬರಬೇಕು. ನೋಡಿ ಈ ರೀತಿ ಇದೆ. ಆಮೇಲೆ ನಮಗೆ ಫೋರ್ಕ್ ಉಪಯೋಗಿಸಿನೂ ಈ ರೀತಿ ಮಾಡ್ಬೋದು. ಆವಾಗ ಒಂದಕ್ಕೊಂದು ಅಂಟಿದ್ರೆ ನೋಡಿ ಈ ರೀತಿ ಸಪ್ರೇಟ್ ಆಗುತ್ತೆ. ನೋಡಿ ಈ ರೀತಿ ಫೋರ್ಕ್ ಉಪಯೋಗಿಸಿ ಕೂಡಲೇ ನೀವು ಸೌಟ್ ಹಾಕ್ಕೊಂಡು ಮಿಕ್ಸ್ ಮಾಡಬೇಡಿ, ಈ ರೀತಿ ಮಾಡಿದ್ರಾಯಿತು. ಆವಾಗ ಕರೆಕ್ಟಾಗಿ ನಮಗೆ ಸಿಗುತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ಬೇಯಬೇಕದು. ಬೆಂದ ಮೇಲೆ ನಾವು ಆವಾಗ ರೆಡಿ ಮಾಡಿಟ್ಟಂತಹ ಬೆಲ್ಲದ ಪಾಕ ಹಾಕ್ಕೊಳ್ಳಿ. ನಿಮಗೆ ಸಿಹಿ ಕಡಿಮೆ ಆಗಿದ್ರೆ ನಿಮಗೆ ಹಾಗೆ ಬೆಲ್ಲ ಹುಡಿ ಮಾಡಿ ಕೂಡ ಹಾಕೋಬಹುದು, ತೊಂದರೆ ಏನಿಲ್ಲ. ಇನ್ನು ಇದು ಚೆನ್ನಾಗಿ ಬೆಲ್ಲದ ಪಾಕದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಈ ರೀತಿ ಚೆನ್ನಾಗಿ ದಪ್ಪ ಬರಬೇಕದು. ನೋಡಿ ಇವಾಗ ಇದು ಚೆನ್ನಾಗಿ ಬೆಂದು ರೆಡಿ ಆಗಿದೆ. ನೋಡಿ ಈ ರೀತಿ ಇದೆ, ಕರೆಕ್ಟಾಗಿ ಸಿಕ್ಕಿದೆ ನೋಡಿ ಇವಾಗ. ಆಮೇಲೆ ಇದಕ್ಕೆ ನಾನು ಹಾಕ್ತಾ ಇರೋದು ತೆಂಗಿನಕಾಯಿ ಹಾಲು ಅಂದರೆ ಇದು 2ನೇ ಹಾಲು. ಅಂದರೆ ಸ್ವಲ್ಪ ನೀರು ಹಾಕಿಬಿಟ್ಟು ತೆಗೆದಿಟ್ಟಂತಹ ಹಾಲಿದು, ಅದನ್ನು ಮೊದಲು ಹಾಕಿಬಿಟ್ಟು ಇದು ಚೆನ್ನಾಗಿ ಕುದಿ ಬರಬೇಕು, ಅದರಲ್ಲೇ ಬೇಯಬೇಕು. ನಾನೆಲ್ಲ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಮೀಡಿಯಮ್ ಗಾತ್ರದ ತೆಂಗಿನಕಾಯಿ ತಗೊಂಡಿದ್ದೀನಿ, ಅದರ ಹಾಲು ಇಲ್ಲಿ ಸಂಗ್ರಹಿಸಿಟ್ಟಿರೋದು. ನೋಡಿ ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಕುದಿ ಬರಬೇಕು. ಈ 2ನೇ ಹಾಲು ಹಾಕಿಬಿಟ್ಟು ಚೆನ್ನಾಗಿ ಕುದಿ ಬರಬೇಕು ಇದು. ನೋಡಿ ಈ ರೀತಿ ಇದೆ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ಆಮೇಲೆ ಇದಕ್ಕೆ ಏಲಕ್ಕಿ ಹುಡಿ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ಕೊಳ್ಳಿ ನೀವು. ನೋಡಿ ಈ ರೀತಿ ಇದೆ. ನೋಡಿ ಕರೆಕ್ಟ್. ಏನಾದರೂ ಈ ರೀತಿ ಸ್ವಲ್ಪ ದೊಡ್ಡ ಪೀಸ್ ಇದ್ದರೆ ಒಂದು ಸ್ಪೂನ್ ಉಪಯೋಗಿಸಿ ನಿಮಗೆ ಈ ರೀತಿ ಸಣ್ಣಕ್ಕೆ ಮಾಡ್ಬೋದು. ಆವಾಗ ಕರೆಕ್ಟಾಗಿ ನಮಗೆ ಗೋಧಿ ಹುಡಿಯ ಆ ಪೀಸ್ ಕರೆಕ್ಟ್ ಸಿಗುತ್ತೆ ನೋಡಿ. ಆಮೇಲೆ ಇದಕ್ಕೆ ಲಾಸ್ಟಿಗೆ ನಾನು 1 ಗ್ಲಾಸ್ ತೆಂಗಿನಕಾಯಿ ಹಾಲು,
ಫಸ್ಟ್ ಹಾಲು ಅಂದರೆ ನೀರು ಸೇರಿಸದೆ ತೆಗೆದಿಟ್ಟಂಥ ಹಾಲಿದು ಅದನ್ನು ಹಾಕ್ತೀನಿ. ಇದು ಹಾಕ್ಬಿಟ್ಟು ಆಮೇಲೆ ಇದು ಕುದಿ ಬರಬಾರ್ದು, ಜಸ್ಟ್ ಒಂದು ಸಲ ಈ ರೀತಿ ಕುದಿ ಬಂದರೆ ಸಾಕು. ಆಮೇಲೆ ನಾವು ಆಫ್ ಮಾಡಬೇಕು. ಜಾಸ್ತಿ ಹೊತ್ತು ಕುದಿಸಿದರೆ ರುಚಿನೂ ಹೋಗುತ್ತೆ, ಟೇಸ್ಟ್ ಸಿಗಲ್ಲ. ಆಮೇಲೆ ಆಫ್ ಮಾಡಿಬಿಟ್ಟು ಸ್ವಲ್ಪ 1 ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ. ಆಮೇಲೆ ತುಪ್ಪದಲ್ಲಿ ಹುರಿದಿಟ್ಟಂತಹ ಗೋಡಂಬಿ ದ್ರಾಕ್ಷಿಯನ್ನು ಸೇರಿಸ್ತೀನಿ. ನೋಡಿ ಇಲ್ಲಿ ಗೋಧಿ ಹುಡಿಯಲ್ಲಿ ಮಾಡಿರುವಂಥ ಒಂದು ಪಾಯಸ ಇಲ್ಲಿ ರೆಡಿ ಆಗಿದೆ. ನೋಡಿ ಈ ರೀತಿ ಇರುತ್ತೆ. ಥಟ್ ಅಂತ ಯಾರಾದರೂ ಗೆಸ್ಟ್ ಬಂದರೆ ನಮಗಿದನ್ನು ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.